ಹಾಯ್ ಫ್ರೆಂಡ್ಸ್, ಟೀಮ್ ಇಂಡಿಯಾದ ಜೊತೆ ಯಾವಾಗಲೂ ಇರೋ ಈ ಮಹಿಳಾ ಸ್ಟಾಫ್ ಯಾರು? ಪುರುಷರ ಕ್ರಿಕೆಟ್ ತಂಡದಲ್ಲಿ ಈ ಮಹಿಳೆಗೆ ಏನು ಕೆಲಸ? ಈಕೆಯ ಪ್ರಾಮುಖ್ಯತೆ ಏನು ಗೊತ್ತಾ? ಬಿಸಿಸಿಐನಲ್ಲಿ ಈಕೆಯ ಹುದ್ದೆ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಯಾರು ಈ ಮಹಿಳಾ ಸ್ಟಾಫ್? ಭಾರತದ ಕ್ರಿಕೆಟ್ ತಂಡ ಯಾವುದೇ ದೇಶಕ್ಕೆ ಪ್ರವಾಸಕ್ಕೆ ಹೋಗಲಿ ಅಥವಾ ದೇಶದೊಳಗೆ ಬೇರೆ ಬೇರೆ ಭಾಗಗಳಿಗೆ ಮ್ಯಾಚ್ಗಾಗಿ ಪ್ರವಾಸ ಕೈಗೊಳ್ಳಲಿ, ಟೀಮ್ ಜೊತೆಗೆ ಸಪೋರ್ಟಿಂಗ್ ಸ್ಟಾಫ್ ಹೋಗೇ ಹೋಗ್ತಾರೆ. ಆ ಸ್ಟಾಫ್ನಲ್ಲಿ ಏಕೈಕ ಮಹಿಳೆ ಕಾಣಸಿಗ್ತಾರೆ. ಅವರ ಹೆಸರು ರಾಜಲಕ್ಷ್ಮಿ ಅರೋರಾ ಅಲಿಯಾಸ್ ರಾಜಲ್ ಅರೋರಾ ಅಂತ. ಇವರು ಯಾವಾಗಲೂ ಟೀಮ್ ಇಂಡಿಯಾ ಆಟಗಾರರ ಜೊತೆಯಲ್ಲೇ ಇರ್ತಾರೆ. ರಾಜಲಕ್ಷ್ಮಿ ಅರೋರಾ ಕೆಲಸ ಏನು? ಈಕೆಯನ್ನು ನೋಡಿ ಏನೋ ಸಣ್ಣ ಪುಟ್ಟ ಹೆಲ್ಪರ್ ಕೆಲಸ ಮಾಡ್ಕೊಂಡಿರ್ಬೇಕು ಅಂತ ಅಂದುಕೊಂಡ್ರೆ ಅದು ತಪ್ಪು ಕಲ್ಪನೆ. ಯಾಕಂದ್ರೆ ಈಕೆ ಭಾರತದ ಪ್ಲೇಯರ್ಸ್ ಮತ್ತು ಅವರ ಫ್ಯಾನ್ಸ್ ಗಳ ನಡುವಿನ ಸಂಬಂಧವನ್ನು ಗಟ್ಟಿಗೊಳಿಸುವಲ್ಲಿ ಅವರಿಬ್ಬರ ನಡುವಿನ ಕೊಂಡಿಯಾಗಿ ಕೆಲಸ ಮಾಡ್ತಿದ್ದಾರೆ. ಎಸ್, ಇವರು ಈಗ ಬಿಸಿಸಿಐನ ಸೀನಿಯರ್ ಮೀಡಿಯಾ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಬಿಸಿಸಿಐನ ಎಲ್ಲಾ ಸೋಷಿಯಲ್ ಮೀಡಿಯಾಗಳನ್ನು ಇವರೇ ಹ್ಯಾಂಡಲ್ ಮಾಡ್ತಾರೆ. ಸುದ್ದಿಗೋಷ್ಠಿ ಆಯೋಜಿಸೋರು ಇವರೇ. ಯಾವುದೇ ಸರಣಿ ಶುರುವಾಗೋ ಮುನ್ನ, ವಿಶ್ವಕಪ್ ಶುರುವಾಗೋ ಮುನ್ನ ಅಥವಾ ಮುಗಿದ ಬಳಿಕ ಸುದ್ದಿಗೋಷ್ಠಿ ನಡೆಸಲಾಗುತ್ತೆ. ಭಾರತ ತಂಡ ಮತ್ತು ಮಾಧ್ಯಮಗಳ ಕೊಂಡಿಯಾಗಿ ಈ ರಾಜಲಕ್ಷ್ಮಿ ಅರೋರಾ ಕೆಲಸ ಮಾಡ್ತಾರೆ. ಸುದ್ದಿಗೋಷ್ಠಿಗಳನ್ನು ಆಯೋಜಿಸ್ತಾರೆ. IPL ಮ್ಯಾಚ್ಗಳಲ್ಲೂ ಇವರು ಕಾಣಿಸಿಕೊಳ್ತಾ ಇರ್ತಾರೆ. ಬಿಸಿಸಿಐನ ಪ್ರಮುಖ ಸದಸ್ಯೆ ರಾಜಲಕ್ಷ್ಮಿ ಜಸ್ಟ್ ಸೀನಿಯರ್ ಮೀಡಿಯಾ ಪ್ರೊಡ್ಯೂಸರ್ ಮಾತ್ರವಲ್ಲ, ಇನ್ನೂ ಹಲವು ಜವಾಬ್ದಾರಿಗಳನ್ನು ಬಿಸಿಸಿಐ ಇವರಿಗೆ ವಹಿಸಿದೆ. ಬಿಸಿಸಿಐನಲ್ಲಿ 4 ಸದಸ್ಯರ ಒಂದು ಆಂತರಿಕ ಸಮಿತಿ ಇದೆ. ಇದು ಆಟಗಾರರ ವಿರುದ್ಧ ಕೇಳಿಬರುವ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಿಸಿದ ಆರೋಪ ಮತ್ತು ದೂರುಗಳ ಮೇಲ್ವಿಚಾರಣೆ ನಡೆಸುತ್ತೆ. ಈ ಸಮಿತಿಯಲ್ಲಿ ರಾಜಲಕ್ಷ್ಮಿ ಅರೋರಾ ಕೂಡ ಸದಸ್ಯೆಯಾಗಿದ್ದಾರೆ. ವಕೀಲೆಯಾಗಿದ್ದ ಕರೀನಾ ಕೃಪ್ಲಾನಿ 2019ರವರೆಗೆ ಈ ಸಮಿತಿಯಲ್ಲಿದ್ರು. ಅವರು ರಾಜೀನಾಮೆ ನೀಡಿದ ನಂತರ ಅವರ ಸ್ಥಾನಕ್ಕೆ ರಾಜಲಕ್ಷ್ಮಿ ಅವರನ್ನ ಆಯ್ಕೆ ಮಾಡಲಾಯಿತು. ಇನ್ನು ಆಟಗಾರರು ಏನಾದ್ರೂ ಮಿಸ್ಬಿಹೇವ್ ಮಾಡಿದ್ರೆ ಅದನ್ನ ನೋಡಿಕೊಳ್ಳಲು ಬಿಸಿಸಿಐನಲ್ಲಿ ಆಂತರಿಕ ಕಂಪ್ಲೇಂಟ್ಸ್ ಕಮಿಟಿ ಇದೆ. ಅದಕ್ಕೆ ಈ ರಾಜಲಕ್ಷ್ಮಿಯೇ ಹೆಡ್ ಆಗಿದ್ದಾರೆ. ಈಕೆ ಬಿಸಿಸಿಐ ಸೇರಿದ್ದು ಯಾವಾಗ, ಹೇಗೆ? ರಾಜಲಕ್ಷ್ಮಿ ಅರೋರಾ ಮಹಾರಾಷ್ಟ್ರದ ಪುಣೆ ಮೂಲದವರು. ಸಿಂಬಯೋಸಿಸ್ ಇನ್ಸ್ಟಿಟ್ಯೂಟ್ ಆಫ್ ಮೀಡಿಯಾ ಮತ್ತು ಕಮ್ಯುನಿಕೇಶನ್ಸ್ ನಿಂದ ಪದವಿ ಪಡ್ಕೊಂಡಿದ್ದಾರೆ. ಹೈಸ್ಕೂಲ್ನಲ್ಲಿ ಇದ್ದಾಗಿನಿಂದಲೂ ಇವರಿಗೆ ಸ್ಪೋರ್ಟ್ಸ್ ಮೇಲೆ ತುಂಬಾ ಆಸಕ್ತಿ ಇತ್ತು. ಇವರು ಕಂಟೆಂಟ್ ರೈಟರ್ ಆಗಿ ತಮ್ಮ ವೃತ್ತಿ ಜೀವನ ಶುರು ಮಾಡಿದ್ರು. 2015ರಲ್ಲಿ ಬಿಸಿಸಿಐನ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು. ಅಲ್ಲಿಂದ ನಂತರದಲ್ಲಿ ಪ್ರಮೋಟ್ ಆಗಿ ಈಗ ಈ ಸ್ಥಾನಕ್ಕೆ ಏರಿದ್ದಾರೆ. ಅಂದಹಾಗೆ ಇವರ ಬಗ್ಗೆ ಅಷ್ಟಾಗಿ ಚರ್ಚೆ ಆಗಿರಲಿಲ್ಲ. 2022ರ T20 ವಿಶ್ವಕಪ್ ಆಸ್ಟ್ರೇಲಿಯಾದಲ್ಲಿ ನಡೆದಿತ್ತು. ಆಗ ಅಲ್ಲಿಗೆ ಟೀಮ್ ಇಂಡಿಯಾದ ಸಪೋರ್ಟಿವ್ ಸ್ಟಾಫ್ ಆಗಿ ಇವರು ಹೋಗಿದ್ರು. ಸ್ಟಾಫ್ ನಲ್ಲಿ ಇವರೊಬ್ಬರೇ ಮಹಿಳೆಯಾಗಿದ್ರು. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈಕೆ ಯಾರು ಅಂತ ಸುದ್ದಿ ಆಗಿತ್ತು. ನಂತರ ಇವರು ಫುಲ್ ಚರ್ಚೆಗೆ ಬಂದು ಫೇಮಸ್ ಆಗ್ಬಿಟ್ಟಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್, KL ರಾಹುಲ್ ಪತ್ನಿ ಕ್ಲೋಸ್ ಫ್ರೆಂಡ್. ರಾಜಲಕ್ಷ್ಮಿ ಅರೋರಾ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿದ್ದು ಇನ್ಸ್ಟಾಗ್ರಾಂನಲ್ಲಿ 67,000ದಷ್ಟು ಫಾಲೋವರ್ಸ್ ಹೊಂದಿದ್ದಾರೆ. ಇನ್ನು ಭಾರತದ ವಿಕೆಟ್ ಕೀಪರ್ KL ರಾಹುಲ್ ಅವರ ಪತ್ನಿ, ಬಾಲಿವುಡ್ ನಟಿ ಅಥಿಯಾ ಶೆಟ್ಟಿ ಅವರೊಂದಿಗೆ ರಾಜಲಕ್ಷ್ಮಿ ಅರೋರಾ ಉತ್ತಮ ಸಂಬಂಧ ಹೊಂದಿದ್ದಾರೆ. ಇವರಿಬ್ಬರು ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ತಾರೆ. KL ರಾಹುಲ್, ದಿನೇಶ್ ಕಾರ್ತಿಕ್ ಮತ್ತು ಇಶಾಂತ್ ಶರ್ಮಾರಂತ ಪ್ಲೇಯರ್ಸ್ ರಾಜಲಕ್ಷ್ಮಿ ಅರೋರಾರನ್ನು ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡ್ತಿದ್ದಾರೆ. ಈಕೆಯನ್ನು ಬ್ಯೂಟಿ ವಿತ್ ಬ್ರೈನ್ ಅಂತ ಕೂಡ ಕರೆಯಲಾಗುತ್ತೆ. ಫ್ರೆಂಡ್ಸ್, ಇದು ಟೀಮ್ ಇಂಡಿಯಾದ ಜೊತೆ ಯಾವಾಗಲೂ ಇರೋ ರಾಜಲಕ್ಷ್ಮಿ ಅರೋರಾ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಇಂತಹ ಮತ್ತಷ್ಟು ಅಪರೂಪದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.